ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿರುಪತಿಯ ಸುಪಥಮ್ ಎಂಟ್ರೆನ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಚಿಕ್ಕದಾಗಿರುವಂಥ ವ್ಲಾಗು ಆ್ಯಕ್ಚುಲಿ. ನಾವು ತಿರುಪತಿಗೆ ಹೋಗಿದ್ವಿ, ಪಾಪುಗೆ 9 ಮಂತ್ಸ್ ಆಗಿತ್ತಲ್ಲ, ಮುಡಿ ಕೊಡೋಣ ಅಂತ ಹೋಗಿದ್ವಿ. ಅಲ್ಲಿ ಸುಪಥಮ್ ಎಂಟ್ರೆನ್ಸ್ ಬಗ್ಗೆ ಎಷ್ಟೊಂದು ಜನಕ್ಕೆ ಡೀಟೇಲ್ಸ್ ಗೊತ್ತಿರಲ್ಲ ಅಲ್ವಾ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಕೊಡೋಣ. ಅದು ಎಲ್ಲಿ ಬರುತ್ತೆ, ಏನು, ಅದ್ರ ಏನೇನು ತೊಗೊಂಡು ಹೋಗಬೇಕು, ಯಾವ್ಯಾವತ್ತಿನ ದಿನ ಇರುತ್ತೆ ಸುಪಥಮ್ ಎಂಟ್ರೆನ್ಸ್ ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸುಪಥಮ್ ಎಂಟ್ರೆನ್ಸ್ ಅಂತಂದರೆ 1 ವರ್ಷದೊಳಗಿರೋ ಮಕ್ಕಳು ಮತ್ತು ಅವರ ಪೇರೆಂಟ್ಸ್ನ ಜೊತೆಗೆ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ 12 ವರ್ಷದ ಒಳಗಡೆ ಇರೋವಂಥ ಮಕ್ಕಳು, ಪಾಪುಗೆ ಸಿಬ್ಲಿಂಗ್ಸ್ ಇರ್ತಾರಲ್ಲ, ಅವ್ರು ವಿತ್ ವ್ಯಾಲಿಡ್ ID ಪ್ರೂಫ್ ಇದ್ದರೆ ಅವ್ರನ್ನೂ ಅಲೋ ಮಾಡ್ತಾರೆ. ಅದು ಎಲ್ಲಿ ಬರುತ್ತೆ ಅಂತಂದರೆ, ಇದು ಮೇನ್ ಗೋಪುರ ಇದೆಯಲ್ಲ, ಈ ಗೋಪುರದ ಪಕ್ಕದ ಬೀದಿ ಅಂದರೆ ಮಾಡಬೀದಿ ಅಂತ ಕರೀತಾರೆ, ಮಾಡಬೀದಿ ಅಂತ. ಸೊ ಅಲ್ಲಿಂದ ಹೋಗಬೇಕು. ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನೋಡಿ, ಈ ಎಂಟ್ರೆನ್ಸ್ ಬರುತ್ತೆ, ಅದು ಈ ಕಡೆ ಬರುತ್ತೆ. ದೇವಸ್ಥಾನಕ್ಕೆ ಲೆಫ್ಟ್ ಸೈಡ್, ನಮಗೆ ಆಪೋಸಿಟಲ್ಲಿ ಲೆಫ್ಟ್ ಸೈಡು, ದೇವಸ್ಥಾನದ ರೈಟ್ ಸೈಡ್ ಬರುತ್ತೆ. ಅಲ್ಲಿ ಹೋದರೆ ಇದೇ ಸುಪಥಮ್ ಕಾಂಪ್ಲೆಕ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅದೇನೇ ಸುಪಥಮ್ ಎಂಟ್ರೆನ್ಸು. ಅಲ್ಲಿ ಹೋದರೆ ನಾವು ಎಂಟ್ರೆನ್ಸಲ್ಲೇ ಪಾಪುದು ಬರ್ತ್ ಸರ್ಟಿಫಿಕೇಟ್ ಮತ್ತು ನಮ್ಮದು ಪೇರೆಂಟ್ಸ್ದು ಆಧಾರ್ ಕಾರ್ಡನ್ನ ಚೆಕ್ ಮಾಡ್ತಾರೆ. ಪಾಪುದ ಬರ್ತ್ ಸರ್ಟಿಫಿಕೇಟು ಕಂಪಲ್ಸರಿ, ಮ್ಯಾಂಡೇಟ್ರಿ. ಅದ್ರ ಬಿಟ್ಟರೆ ಬೇರೆ ಯಾವುದು ಅವರು ಆಕ್ಸೆಪ್ಟ್ ಮಾಡಲ್ಲ. ಪಾಪುದ ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೂ ಕೂಡ ಅಕ್ಸೆಪ್ಟ್ ಮಾಡಲ್ಲ. ಬರ್ತ್ ಸರ್ಟಿಫಿಕೇಟೇ ಬೇಕು ಅಂತ ಕೇಳ್ತಾರೆ. ಸೊ ಪಾಪುದು ಬರ್ತ್ ಸರ್ಟಿಫಿಕೇಟ್, ತಂದೆ ತಾಯಿದು ಆಧಾರ್ ಕಾರ್ಡ್ ಒರಿಜಿನಲ್ ಇದ್ದರೆ ಇನ್ನೂ ಬೆಟರು. ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್, ಒರಿಜಿನಲ್ ಆಧಾರ್ ಕಾರ್ಡ್ಸ್ ಇಬ್ಬರದು ತಂದೆ ತಾಯಿದು ಇದ್ದರೆ, ಮತ್ತು ಸಿಬ್ಲಿಂಗ್ ಅಂದರೆ ಪಾಪುದು ಅಕ್ಕ ತಮ್ಮ ಇರ್ತಾರೆ, ಅಕ್ಕ ಅಥವಾ ಅಣ್ಣ ಇರ್ತಾರಲ್ಲ, ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಒಟ್ಟು ನಮ್ಮದು ಆಧಾರ್ ಕಾರ್ಡ್, ಪಾಪುದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ಇದ್ರ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 11 o'clock ಈವ್ನಿಂಗ್ 6 o'clockವರೆಗೂ ಅಲೋ ಮಾಡ್ತಾರೆ. 6 ಅಂತಾರೆ, ಬಟ್ 5ಗೆ ಲಾಸ್ಟ್ ಮಾಡ್ತಾರಲ್ಲಿ. ನಾವು ಎಂಟ್ರೆನ್ಸ್ ಆದಾಗ ಅರೌಂಡ್ 3:45, 4 ಆಗಿತ್ತು. ನಮ್ಮದೇ ಲಾಸ್ಟ್ ಬ್ಯಾಚ್ನ ಅವ್ರು ಒಳಗಡೆ ಬಿಟ್ಟಿದ್ದು. ಸೊ 5 o'clock ಅಷ್ಟೊತ್ತಿಗೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಮಾರ್ನಿಂಗ್ 11 ಈವ್ನಿಂಗ್ 5ವರೆಗೂ ಇರುತ್ತೆ. ನಾವು ಹೋಗಿದ್ದು ಪಾಪು 9 ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗೋ ಟೈಮಲ್ಲಿ, ಅಂದರೆ ನಾವು ಹೋಗಿದ್ದು ಜೂನಲ್ಲಿ. ಸೊ ಜೂನ್ ನಮಗೆ 300 rupees ದರ್ಶನ ಟಿಕೆಟ್ ಕೂಡ ಸಿಗಲಿಲ್ಲ. ಅಂದರೆ ಮಿಕ್ಕಿದವರೆಲ್ಲರಿಗೂ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸಿಗಲಿಲ್ಲ. ನಮಗೆ ಅಂದರೆ ಇನ್ಫ್ಯಾಂಟ್ ದರ್ಶನ್ ಇತ್ತಲ್ಲ, ಡೈರೆಕ್ಟಾಗಿ ಎಂಟ್ರಿ ಬಿಟ್ಟರು. ಈವನ್ ಸೀನಿಯರ್ ಸಿಟಿಸನ್ಸ್ದು ಕೂಡ ಅಲ್ಲೇ ಅಲೋ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸ್ದು ಸುಪಥಮ್ ಎಂಟ್ರೆನ್ಸಲ್ಲೇ ಅಲೋ ಮಾಡ್ತಾರೆ. ಅವ್ರದ್ದು ಕೂಡ ಅಷ್ಟೇ, ವ್ಯಾಲಿಡ್ ID ಪ್ರೂಫ್ ಇತ್ತು ಅಂದರೆ ಅಲೋ ಮಾಡ್ತಾರೆ. ಅವ್ರ ಜೊತೆಗೆ ಯಾರನ್ನೂ ಬಿಡೋಲ್ಲ, ಬರೀ ಅವ್ರೊಬ್ಬರನ್ನ ಮಾತ್ರನೇ ಅಲೋ ಮಾಡೋದು. ಇದು ಸುಪಥಮ್ ಡೀಟೇಲ್ಸು. ಆನ್ಲೈನ್ ಬುಕ್ಕಿಂಗ್ ಮಾಡೋರಿಗೆ ಇವಾಗ ಸೆಪ್ಟೆಂಬರ್ವರೆಗೂ ಟಿಕೆಟ್ಸ್ ಫುಲ್ ಬುಕ್ ಆಗೋಗಿದೆ. ಅಕ್ಟೋಬರ್ಗೆ ಈ ಮಂತ್ ಅಂದರೆ ಜುಲೈ 23rd ಓಪನ್ ಆಗುತ್ತೆ. ಮಾರ್ನಿಂಗ್ 10 o'clock ಓಪನ್ ಆಗುತ್ತೆ. ಸೊ ಬುಕ್ಕಿಂಗ್ ಮಾಡೋರು 5 minutes ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿ. 5 minutes ಇದ್ದಂಗೆನೇ ಎಂಟರ್ ಆಗಿ ನಿಮ್ಮದು ಡೀಟೇಲ್ಸ್, ಫೋನ್ ನಂಬರ್ ಕೊಟ್ಟರೆ OTP ಬರುತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಏಕೆಂದರೆ ಓಪನ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಎಲ್ಲನೂ ಸ್ಲಾಟ್ ಫುಲ್ ಆಗಿಬಿಡುತ್ತೆ. ಸೊ ಆಧಾರ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಹೋಗಿ 300 rupees ದರ್ಶನ ಟಿಕೆಟ್ ತೊಗೋಬೇಕು ಅಂತಂದರೆ ನಾವು ಹಿಂದಿನ ದಿನವೇ ಹೋಗಬೇಕಾಗುತ್ತೆ. ನೈಟ್ 1 o'clockಗೆ ಟೋಕನ್ಸ್ ಕೊಡ್ತಾರಂತೆ. ಅದು ಕೂಡ ತುಂಬ ಕಮ್ಮಿ ಟೋಕನ್ಸ್ ಕೊಡ್ತಾರೆ. ಅಲ್ಲಿ ಎಲ್ಲರಿಗೂ, ಹೋದವ್ರು ಎಲ್ಲರಿಗೂ ಟಿಕೆಟ್ ಸಿಕ್ಕಲ್ಲ. ಟೋಕನ್ಸ್ 1 o'clock ಕೊಡ್ತಾರೆ. 3 o'clock 4 o'clock ಒಳಗಡೆನೇ ಟಿಕೆಟ್ಸ್ ಎಲ್ಲನೂ ಇಶ್ಯೂ ಮಾಡಿಬಿಟ್ಟಿರ್ತಾರೆ. ಸೊ ಎಲ್ಲರಿಗೂ 300 rupees ಸಿಗಲ್ಲ ಅಲ್ಲಿ ಹೋದರೆ. ಅಷ್ಟೇ ಫ್ರೆಂಡ್ಸ್, ಸುಪಥಮ್ ಡೀಟೇಲ್ಸ್ ಬಗ್ಗೆ ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅಕ್ಟೋಬರ್ ಮಂತಿನ ತಿರುಪತಿ 300 rupees ದರ್ಶನ್ ಟಿಕೆಟ್ಸ್ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಬುಕ್ಕಿಂಗಿಗೆ ಅಂತಲೂ ಹೇಳಿದ್ದೀನಿ. ಈವನ್ ಅಕೊಮೆಡೇಷನ್ ಕೂಡ ಅವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. 23rd ಜುಲೈಗೆ ರಿಲೀಸ್ ಮಾಡ್ತಾರೆ ಅಕ್ಟೋಬರ್ ಮಂತಿಂದು ಕೋಟಾನ. ಸೊ ಯಾರೆಲ್ಲ ಅಕ್ಟೋಬರ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ 23rd ಬುಕ್ ಮಾಡ್ಕೊಳ್ಳಿ. ಮಾರ್ನಿಂಗ್ 10 o'clockಗೆ ಲಾಗಿನ್ ಆಗಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಅಥವಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಕಮೆಂಟ್ ಮಾಡಿ. ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗುವ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.